ಹಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ವೆಲ್ಕಮ್ ಬ್ಯಾಕ್ ಮತ್ತೊಂದು ಮಿನಿ ವ್ಲಾಗ್. ಇವತ್ತು ನಮ್ಮೂರಲ್ಲಿ ಗುಲಾಬಿ ಗಿಡಗಳು ಬಂದಿದ್ವು. ತುಂಬ ಚೆನ್ನಾಗಿದೆ ಅಂತಂತ ಹೇಳಿ ನಾನು ಒಂದು 4 ತಗೊಂಡೆ. ಆ ಕಲರ್ ವೈಸ್ ನೋಡಿದ್ರೆ ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ಗಿಡ, ಹೆಲ್ದಿ ಆಗಿದೆ. ಅದನ್ನು ನೆಲಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಬಂದುಬಿಟ್ಟು ಒಂಥರ ಪಿಂಕ್ ಆ್ಯಂಡ್ ಆರೆಂಜ್ ಮಿಕ್ಸ್ ಇದೆ. ತುಂಬ ಚೆನ್ನಾಗಿದೆ. ಫ್ಲವರ್ ಆದಾಗ ನಾನು ತೋರಿಸ್ತೀನಿ. ಸದ್ಯಕ್ಕೆ ಬಿಟ್ಟಿತ್ತು, ಅದನ್ನು ಕಿತ್ಕೊಂಡಿದ್ದೀನಿ. ನಂತರ ಈ ಗಿಡ ನೋಡಿ, ಇದು ಒಂಥರ ಆರೆಂಜು ಆ್ಯಂಡ್ ರೆಡ್ ಮಿಕ್ಸ್ ಇದೆ. ತುಂಬ ಚೆನ್ನಾಗಿತ್ತು ಫ್ಲವರು. ಬಟ್ ಗಿಡ ಯಾಕೋ ಸ್ವಲ್ಪ ಡಲ್ ಆಗಿಬಿಟ್ಟಿದೆ. ಹಾಗೆಯೇ ಲೈಟಾಗಿ ಚಿಗುರು ಇದೆ. ನೋಡಬೇಕು ಯಾವ ಥರ ಬರುತ್ತೆ ಅಂತ. ನನಗೆ ತುಂಬ ಡಿಸಪಾಯಿಂಟ್ ಆಗಿದ್ದು ಅಂತ ಹೇಳಿದ್ರೆ ಇದೇ ಗಿಡ. ಇದು ತುಂಬ ಚೆನ್ನಾಗಿತ್ತು, ಎಲ್ಲೋ ಕಲರ್ ಆಗಿ ಸಖತ್ತಾಗಿದೆ ಅಂತ ತಗೊಂಡೆ. ಬಟ್ ಏನಾಯಿತೋ ಗೊತ್ತಿಲ್ಲ, ಹಾಗೆಯೇ ಇದ್ದಕ್ಕಿದ್ದಾಗೆ ಬಾಡೋಗ್ಬಿಡ್ತು. ಫ್ಲವರೂ ಕಿತ್ತಿರಲಿಲ್ಲ ನಾನು. ನೋಡೋಣ ಇರುತ್ತೋ ಇಲ್ವೋ ಅಂತ ಹೇಳಿ ನಾನು ನೆಲಕ್ಕೆ ಶಿಫ್ಟ್ ಮಾಡಿಕೊಂಡೆ. ನೆಲಕ್ಕೆ ಶಿಫ್ಟ್ ಮಾಡಿಕೊಂಡಾಗ ನನಗೆ ಒಂದು ಸ್ವಲ್ಪ ಹೋಪ್ಸ್ ಬಂತು. ಯಾಕೆ ಅಂದರೆ ಸ್ವಲ್ಪ ಅಲ್ಲಲ್ಲಿ ಚಿಗುರು ಕಾಣಿಸ್ತಾ ಇತ್ತು. ಕಾದು ನೋಡಬೇಕು ಬದುಕುತ್ತೋ ಇಲ್ವೋ ಅಂತ. ಬಟ್ ನನಗಂತೂ ಯಾವುದು ಹೋಪ್ಸ್ ಇಲ್ಲ. ಬಂದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಆ್ಯಂಡ್ ಈ ಗಿಡಕ್ಕೆ ಯಾವ ಥರ ಕೇರ್ ಮಾಡಬೇಕು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ದರೆ, ಈ ಗಿಡ ಬದುಕೋದಕ್ಕೆ ಏನಾದರೂ ಟಿಪ್ಸ್ ಗೊತ್ತಿದ್ದರೆ ನನಗೆ ಖಂಡಿತವಾಗ್ಲೂ ತಿಳಿಸಿ. ನಾನು ಅದನ್ನು ಫಾಲೋ ಮಾಡ್ತೀನಿ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಈಗ ಆಯ್ತಲ್ವಾ ಅಂತ ಬೇಜಾರು. ಈ ಗಿಡ ಬದುಕಿದ್ರೆ ತುಂಬ ಖುಷಿ ಆಗಿಬಿಡುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.